ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವನ ಲೈಫ್ ಸ್ಟೈಲ್ ವ್ಲಾಗ್ಸ್ ಇನ್ ಕನ್ನಡ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನನ್ನ ವೀಕ್ಲಿ ಹೇರ್ ಕೇರು, ನಿಮ್ಮ ಹೇರ್ ಗ್ರೋತ್ ಆಗಲಿಕ್ಕೆ ನೀವು ಏನೆಲ್ಲ ಯೂಸ್ ಮಾಡ್ತೀರಾ ಅಂತ ಸುಮಾರು ಜನ ಕೇಳ್ತಾಯಿದ್ರು. ಹಾಗಾಗಿ ಒಂದು ವಿಡಿಯೋ ಮಾಡಿಬಿಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಏನಿಲ್ಲ, ನಾನು ನೈಟೇ ಸ್ವಲ್ಪ ಮೆಂತೆನ ನೆನೆಸಿಡ್ತಾಯಿದ್ದೀನಿ. ಅಂದರೆ ನನ್ನ ಕೂದಲಿಗೆ ಎಷ್ಟು ಬೇಕು ಅಷ್ಟು ನೆನೆಸಿಡ್ತಾ ಇದ್ದೀನಿ. ನಿಮ್ಮ ಕೂದಲು ತಿಕ್ನೆಸ್ ಮತ್ತು ಎಷ್ಟಿರುತ್ತೋ ಅದ್ರ ನೋಡಿ ನೀವು ಮೆಂತೆನ ನೆನೆಸಿ ಇದು ಮಾಡ್ಕೊಳ್ಳಿ. ಇವಾಗ ರಾತ್ರಿ ನೆನೆಸಿಟ್ಟಿರೋ ಅಂಥ ಮೆಂತ್ಯನ ಬೆಳಗ್ಗೆ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ನೋಡ್ತಿರ್ಬೋದು ನೀವು. ಇವಾಗ ನಾನು ಒಂದು ಜಾರಿಗೆ ಅದು ಫುಲ್ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಸ್ವಲ್ಪ ಕರ್ಬೇವಿನ ಸೊಪ್ಪು, ದಾಸವಾಳದೆಲೆ ಹಾಕಿ ಮಿಕ್ಸ್ ಅಂದರೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ನಾವು ನೀರು ಹಾಕಿ ಅಂದರೆ ತುಂಬ ನೀರು ಹಾಕಬೇಡಿ. ನೀರು ಹಾಕಿ ರುಬ್ದಂಗೆ ಇದು ತಿಕ್ಕಾಗಿ ಪೇಸ್ಟ್ ಆಗುತ್ತೆ. ನಾವು ಎಷ್ಟು ನುಣ್ಣಗೆ ರುಬ್ಬಿದ್ರೂ ಇದು ಮತ್ತೆ ಅದೇನು ಜಾಸ್ತಿ ಇಲ್ಲ, ತೆಳುವಾಗೋದು ಗಟ್ಟಿ ಆಗೋದು ಆ ಥರ ಏನೂ ಆಗೋಲ್ಲ. ನಾವು ಎಷ್ಟು ನೈಸಾಗಿ ರುಬ್ತೀವೋ ಅಷ್ಟು ನಮ್ಮ ಹೇರಿಗೆ ಅದು ಅಬ್ಸರ್ವ್ ಆಗುತ್ತೆ. ನಾನು ಸ್ವಲ್ಪ ನೀರು ಹಾಕಿ ರುಬ್ಬಿದ್ದೀನಿ. ಆಮೇಲೆ ನಾನು ಯಾವ ಥರ ಹಚ್ಕೊಳ್ತೀನಿ ಅಂತ ತೋರಿಸ್ತೀನಿ. ಸುಮಾರು ಜನ ಕೇಳ್ತಾಯಿದ್ರು, ನೀವು ಯಾವ ಶಾಂಪು ಯೂಸ್ ಮಾಡ್ತೀರಾ, ನೀವು ಹೇರ್ ಕೇರ್ ಯಾವ ಥರ ಮಾಡ್ತೀರಾ, ವೀಕ್ಲಿ ಹೇರ್ ಕೇರ್ನ ತೋರಿಸಿ ಅಂತ ಸುಮಾರು ಜನ ಕಮೆಂಟ್ ಮಾಡಿದರು. ತುಂಬಾ ಥ್ಯಾಂಕ್ಸ್ ನೀವೆಲ್ಲ ಕಮೆಂಟ್ ಮಾಡಿದ್ದಕ್ಕೆ. ಸ್ವಲ್ಪ ವೀಡಿಯೋ ಲೇಟ್ ಆಗಿದೆ, ಸ್ವಲ್ಪ ಬ್ಯುಸಿ ಇರೋದ್ರಿಂದ ನಾನು ನೀವು ಹೇಳಿದ ತಕ್ಷಣ ವೀಡಿಯೋ ಮಾಡೋಕ್ಕಾಗಿಲ್ಲ. ಹಾಗಾಗಿ ವೀಡಿಯೋ ಮಾಡೋಣ ಅಂತ ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ. ಏನಿಲ್ಲ, ಅದೇನು ರುಬ್ಬಿದ್ವಿ ನಾವು ಆ ಪೇಸ್ಟನ್ನು ನಾನು ಕ್ಲೀನಾಗಿ ಈ ಥರ ರೂಟ್ಸ್ ಸ್ವಲ್ಪನೇ ಕೂದಲು ತಕ್ಕೊಂಡು ಈ ಥರ ರೂಟ್ಸಿಗೆಲ್ಲ ಹಚ್ಕೊಳ್ತಾ ಇದ್ದೀನಿ. ಹಚ್ಕೊಂಡು ನಾವು ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ಈ ಥರ ಪ್ಯಾಕ್ ಹಾಕಿದಾಗ ಎಣ್ಣೆನ ಹಚ್ಕೋಬಾರ್ದು. ಏನು ಹೇರ್ ವಾಶ್ ಮಾಡಿರ್ತೀವಿ ಆವಾಗ ನಾವು ಈ ಪ್ಯಾಕನ್ನು ಹಾಕಿದ್ರೆ ನಮ್ಮ ಕೂದಲು ಅಬ್ಸರ್ವ್ ಮಾಡ್ಕೊಳುತ್ತೆ. ನಾವು ಎಣ್ಣೆ ಹಾಕ್ಕೊಂಡು ಪ್ಯಾಕ್ ಹಾಕಿದ್ರೆ ಅಷ್ಟು ಅಬ್ಸರ್ವ್ ಆಗೋಲ್ಲ, ಮತ್ತು ಅದು ವೇಸ್ಟ್ ಆಗಿಬಿಡುತ್ತೆ. ನಾವು ಹೇರ್ ಕೇರ್ ಮಾಡೋದು ವೇಸ್ಟ್ ಆಗಿಬಿಡುತ್ತೆ. ನಾನು ವೀಕ್ಲಿ ಈ ಥರ ಪ್ಯಾಕುಗಳು ಅಂದರೆ ಇವಾಗ ಸ್ವಲ್ಪ ವಿಂಟರ್ ಸೀಸನ್ ಆಗಿರೋದ್ರಿಂದ ನಾನು ವೀಕ್ಲಿ ಹೇರ್ ಪ್ಯಾಕು ಆ ಥರ ಎಲ್ಲ ಹಾಕಲ್ಲ. ಅಂದರೆ ಒಂದು 15 ಡೇಸ್ ಒನ್ಸು ಮತ್ತು ಇಲ್ಲ ತಿಂಗಳಿಗೊಂದು ಸರಿ ನಾನು ಈ ಥರ ಪ್ಯಾಕ್ನ ಹಾಕ್ಕೊಳ್ತೀನಿ. ಯಾಕಂದರೆ ಕೂದಲು ನನಗೆ ತುಂಬಾ ಉದ್ದ ಇರೋದ್ರಿಂದ ಶೀತ ಆಗೋವಂಥ ಚಾನ್ಸ್ ಇರುತ್ತೆ. ಕೋಲ್ಡ್ ಆಗಿಬಿಟ್ರೆ ಮತ್ತು ಅದು ಬೇಗ ಹೋಗಲ್ಲ. ಹಾಗಾಗಿ ನಾನು ತಿಂಗಳಿಗೊಂದು ಸರಿ ಇಲ್ಲ 2 ಸರಿ 15 ದಿನಕ್ಕೆ ಒಂದು ಸರಿ ಆ ಥರ ಹಾಕ್ಕೊಬಿಡ್ತೀನಿ. ಆವಾಗ ಶೀತನೂ ಆಗೋಲ್ಲ. ಮತ್ತು ಮಧ್ಯಾಹ್ನದ ಹೊತ್ತೇ ಹಾಕೋಕ್ಕೆ ಟ್ರೈ ಮಾಡಿ ನೀವು ಪ್ಯಾಕನ್ನು. ಈ ಹೇರ್ ಪ್ಯಾಕ್ ಏನು ತೋರಿಸ್ತಾ ಇದ್ದೀನಿ ಮೆಂತ್ಯ ಹೇರ್ ಪ್ಯಾಕು ಮಧ್ಯಾಹ್ನದ ಹೊತ್ತು ಬಿಸಿಲು ಇರಬೇಕಾದ್ರೇ ಹಾಕೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಬೆಳಗ್ಗೆ ಸಂಜೆ ಎಲ್ಲ ಸ್ವಲ್ಪ ಕೋಲ್ಡ್ ಇರೋದ್ರಿಂದ, ಅಂದರೆ ವಾತಾವರಣವೇ ತಣ್ಣಗಿರೋದ್ರಿಂದ ತುಂಬಾ ಚಳಿ ಇದೆ. ಹಾಗಾಗಿ ನಮ್ಮ ಬಾಡಿಗೂ ಇದು ಮೆಂತ್ಯನೂ ಕೂಡ ತುಂಬಾ ತಂಪು, ಮತ್ತು ಇದು ತುಂಬ ಬೇಗ ಶೀತ ಮಾಡಿಬಿಡುತ್ತೆ. ಹಾಗಾಗಿ ನೀವು ಬಿಸಿಲಿರ್ಬೇಕಾದ್ರೇ ಈ ಥರ ಪ್ಯಾಕನ್ನು ಯೂಸ್ ಮಾಡ್ಕೋಬೋದು. ನಾನು ಯಾವ ಥರ ಎಲ್ಲ ಕೇರ್ ಮಾಡ್ತೀನಿ ಅಂತ ಇನ್ನಷ್ಟು ನಿಮಗೆ ಡೀಟೇಲ್ಸಾಗಿ ಬೇಕು ಅಂದರೆ ಕಮೆಂಟ್ ಮಾಡಿ. ನಾನು ಖಂಡಿತವಾಗ್ಲೂ ನಿಮಗೆ ನಾನು ಯಾವ ಥರ ಎಲ್ಲ ಹೇರ್ ಕೇರ್ ಮಾಡ್ತೀನಿ ಅಂತ ತೋರಿಸ್ತೀನಿ ಮುಂದೆ ಬರುವಂಥ ವೀಡಿಯೋದಲ್ಲಿ. ಸದ್ಯಕ್ಕೆ ನಾನು ಇವಾಗ ನಾನು ಈ ಹೇರ್ ಪ್ಯಾಕನ್ನು ನಾನು ಯಾಕೆ ಯೂಸ್ ಮಾಡ್ತೀನಿ ಅಂದರೆ, ಈ ಹೇರ್ ಪ್ಯಾಕ್ ಯೂಸ್ ಮಾಡೋದ್ರಿಂದ ನಮಗೆ ಎಲ್ಲೆಲ್ಲೂ ಹೇರ್ ಇರಲ್ವ, ಅಂದರೆ ನಮ್ಮ ತಲೆಯಲ್ಲಿ ಫ್ರಂಟ್ ಸೈಡು ಕೆಲವೊಬ್ರಿಗೆ ಫ್ರಂಟ್ ಸೈಡೆಲ್ಲ ಕೂದಲಿರಲ್ಲ. ಕೂದಲು ಎಲ್ಲೆಲ್ಲಿ ಬೇಬಿ ಹೇರ್ಸು ಮತ್ತು ನಮ್ಮ ಹೇರ್ ಫಾಲ್ ಆಗ್ತಾಯಿದ್ರೆ ಮತ್ತು ನಮ್ಮ ಹೇರೇ ಗ್ರೋತ್ ಇಲ್ಲ ಅಂತ ಹೇಳ್ತಾರೆ ಕೆಲವೊಬ್ಬರು. ಅಂಥವರಿಗೆಲ್ಲ ಈ ಹೇರ್ ಪ್ಯಾಕು ತುಂಬಾ ಒಳ್ಳೆ ಹೇರ್ ಪ್ಯಾಕ್ ಅನ್ಬೋದು. ಒಂದಿಬ್ಬರು ಕಮೆಂಟ್ ಮಾಡಿದರು, ನಮ್ಮ ಹೇರ್ ಗ್ರೋತೇ ಇಲ್ಲ, ನೀವೇನು ಮಾಡ್ತೀರಾ ಹೇರ್ ಗ್ರೋತಿಗೆ, ನಾವು ಏನು ಮಾಡಿದ್ರು ನಮ್ಮ ಹೇರ್ ಗ್ರೋತೇ ಆಗ್ತಾಯಿಲ್ಲ, ಏನು ಮಾಡೋದು, ನೀವು ಯಾವ ಥರ ಯೂಸ್ ಮಾಡ್ತೀರಾ ಅಂತ ಕೇಳ್ತಾಯಿದ್ರು. ಅದು ನಮ್ಮ ಈ ಹೇರ್ ಪ್ಯಾಕ್ ಯೂಸ್ ಮಾಡೋದ್ರಿಂದನೇ ಅರ್ಧ ಬೆಳೆಯುತ್ತೆ ಅಂತ ಅನ್ನಲ್ಲ. ಇದೊಂದು 50% ಆದರೆ ನಮ್ಮ ಲೈಫ್ ಸ್ಟೈಲ್ ಮೇಲೆ ಅರ್ಧ ಪರಿಣಾಮ ಬೀರುತ್ತೆ. ಯಾಕಂದರೆ ನಾವು ತಿನ್ನುವಂಥ ಫುಡ್ಡು, ಮತ್ತು ನಮ್ಮ ಲೈಫ್ ಸ್ಟೈಲು, ನಾವು ಯಾವ ಥರ ಇರ್ತೀವಿ, ನಾವು ಎಷ್ಟೊತ್ತಿಗೆ ನಿದ್ದೆ ಮಾಡ್ತೀವಿ, ಆ ಥರ ಎಲ್ಲ ತುಂಬಾ ಎಫೆಕ್ಟಿವ್ ಆಗುತ್ತೆ ನಮ್ಮ ಹೆಲ್ತ್ ಮೇಲೆ. ನಮ್ಮ ಹೆಲ್ತ್ ಚೆನ್ನಾಗಿದ್ದರೆ ಆಟೋಮೆಟಿಕ್ಕಾಗಿ ಹೇರೆಲ್ಲ ಚೆನ್ನಾಗೇ ಇರುತ್ತೆ. ನಮ್ಮದು ಹೆಲ್ತ್ ಸ್ವಲ್ಪ ಅಪ್ಸೆಟ್ ಆಯಿತು ಅಂದ್ರೂ ಅದು ಇಡೀ ಬಾಡಿ ಫುಲ್ಲು ನಮಗೆ ಅದು ಎಫೆಕ್ಟಿವ್ ಆಗುತ್ತೆ.
ಮೇನ್ ನಾನು ಹೇಳೋದು ಅಂದರೆ ಫಸ್ಟು ನಮ್ಮ ಹೆಲ್ತನ್ನು ಚೆನ್ನಾಗಿ ನೋಡ್ಕೋಬೇಕು, ಆಮೇಲೆ ಕೂದಲು ಚೆನ್ನಾಗೇ ಇರುತ್ತೆ. ನಾನು ಸೀಸನ್ ಫ್ರೂಟ್ಸು, ಇವಾಗ ಏನು ವಿಂಟರ್ ಸೀಸನಲ್ಲಿ ಏನೇನು ಹಣ್ಣುಗಳಿರ್ತವೆ ಅದು ಹಣ್ಣುಗಳು ಮಿಸ್ ಮಾಡ್ದಂಗೆ, ಜಾಸ್ತಿ ಇಲ್ಲ ಅಂದ್ರೂ ಪರವಾಗಿಲ್ಲ, ಸ್ವಲ್ಪನಾದರೂ ತಿನ್ನಿ. ಹಾಗೆಯೇ ನೀರು ಚೆನ್ನಾಗಿ ಕುಡೀರಿ ಹೇರ್ ಗ್ರೋತ್ ಆಗಲಿಕ್ಕೆ. ಮತ್ತು ಈ ಥರ ಎಣ್ಣೆ ಹಾಕ್ತಾ ಇರೋದು ಮತ್ತು ಹಾಗೆ ಡ್ರೈ ಕೂದಲು ಬಿಟ್ಬಿಡೋದು ಆ ಥರ ಎಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಹೇರ್ ಗ್ರೋತಿಗೆ ಅದು ತುಂಬಾ ಪ್ರಾಬ್ಲಮ್ ಆಗುತ್ತೆ. ನೀವು ವೀಕ್ಲಿ 2 ಟೈಮ್ಸು 3 ಟೈಮ್ಸು ಆಯಿಲ್ ಹಾಕಿ ಹೇರ್ ವಾಶ್ ಮಾಡಿದ್ರೆ ಅದು ಆಟೋಮೆಟಿಕ್ಕಾಗಿ ಹೇರ್ ಗ್ರೋತ್ ಆಗುತ್ತೆ. ನಿಮ್ಮ ಹೇರಿಗೆ ಯಾವ ಆಯಿಲು ಒಗ್ಗುತ್ತೆ ಅಂತ ನೋಡಿ ನೀವು ದಯವಿಟ್ಟು ಆ ಹೇರ್ ಆಯಿಲನ್ನ ಹಚ್ಕೋಬೋದು. ನಾನು ಹೇರ್ ಆಯಿಲನ್ನ ನಾನು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊತೀನಿ. ನಾನು ಒಂದು 8-9 ವರ್ಷದಿಂದ ನಾನು ಯೂಸ್ ಮಾಡ್ತಿರೋದ್ರಿಂದ ನನಗೆ ನನ್ನ ಮನೆಯಲ್ಲೇ ಮಾಡುವಂಥ ಈ ಹೇರ್ ಆಯಿಲು ನನಗೆ ಅದು ಒಗ್ಗಿದೆ. ನಿಮಗೆ ಆ ಹೇರ್ ಆಯಿಲ್ ಬೇಕು ನಮಗೂ ಅಂದರೆ ವಿಡಿಯೋ ಮಾಡಿ ಅಂದರೆ ನಾನು ಅದು ಕೂಡ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ನಾನು ಹೇಳ್ದಂಗೆ ಹೇರ್ ಗ್ರೋತಿಗೆ ಮೇನು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತು ಕೆಲವೊಬ್ಬರು ನೆತ್ತಿ ಗುಣ ಅಂದರೆ ಅವ್ರ ಫ್ಯಾಮಿಲಿ ಮೇಲೆ ಬಂದಿರುತ್ತೆ. ನಾವು ಇವಾಗ ಹೇರ್ ಗ್ರೋತ್ ಮಾಡ್ಕೋಬೇಕು ಅಂದರೆ ಕ್ಲೀನಾಗಿ ನಮ್ಮ ಹೇರ್ ಕೇರನ್ನು ನಾವು ಕಂಟಿನ್ಯೂ ಮಾಡಬೇಕು. ಅರ್ಧ ಮಾಡಿ ಬಿಟ್ಟರೆ ಅದು ನಮ್ಮ ಕೈಲಿ ಅದು ಹೇರ್ ಬೆಳವಣಿಗೆ ಆಗೋಲ್ಲ. ಈ ಪ್ಯಾಕ್ ಹಾಕೋದ್ರಿಂದ ಬೇಬಿ ಹೇರ್ಸು ಬೆಳವಣಿಗೆ ಆಗುತ್ತೆ. ಹಾಗೆಯೇ ನಿಮ್ಮ ತಲೆ ಕೂದಲು ಅಂದರೆ ಹೇರ್ಸು ಬೆಳೀತಾ ಇಲ್ಲ, ಬೆಳವಣಿಗೆನೇ ಇಲ್ಲ ಅಂತ ಅಲ್ಲಿಗೆ ಸ್ಟಾಪ್ ಆಗಿದೆ ಅಂತ ಅನ್ನೋರು ಈ ಪ್ಯಾಕನ್ನು ತಿಂಗಳಿಗೆ 2 ಸರಿ ಅಥವಾ 3 ಸರಿ ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಹೇರ್ ಗ್ರೋತ್ ಆಗುತ್ತೆ. ಮತ್ತು ಸೀಸನ್ ಫ್ರೂಟ್ಸು ಮತ್ತು ಚೆನ್ನಾಗಿ ನೀರು ಕುಡಿಯೋದು, ಪದೇ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಚೆನ್ನಾಗಿ ನೀರು ಕುಡಿಯೋದು ಮತ್ತು ಹೇರ್ ಕೇರು, ಎಣ್ಣೆ ಹಾಕೋದು ತಲೆಗೆ, ಆ ಥರ ಎಲ್ಲ ಮಾಡಿ ಆಟೋಮೆಟಿಕ್ಕಾಗಿ ಹೇರ್ ಗ್ರೋತ್ ಆಗುತ್ತೆ. ನಾನು ಜಾಸ್ತಿ ನನ್ನ ಹೇರ್ ಕೇರ್ ಬಗ್ಗೆ ನಾನು ತಲೆ ಕೆಡಿಸ್ಕೊಳಲ್ಲ, ಯಾಕಂದರೆ ನಾನು ಸೀಸನಲ್ ಫ್ರೂಟು ತಿಂತೀನಿ. ಹಾಗೆಯೇ ಆದಷ್ಟು ನೀರಿನಂಶ ಇರೋವಂಥ ಹಣ್ಣುಗಳನ್ನು ತಿನ್ನಿ. ಅದರಿಂದನೇ ಅರ್ಧ ನಮ್ಮ ಹೇರ್ ಮೇಲೆ ಡಿಪೆಂಡ್ ಆಗೋದು. ಹಾಗೆಯೇ ಬೆಳಗಿನ ಜಾವ ಖಾಲಿ ಹೊಟ್ಟೆಗೆ ABC ಜ್ಯೂಸ್ ಕುಡಿಯೋದು ಆ ಥರ ಎಲ್ಲ ಮಾಡ್ತೀನಿ. ಅದರಿಂದ ಅರ್ಧ ನನ್ನ ಹೇರ್ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ABC ಜ್ಯೂಸ್ ಅಂದರೆ ಬೀಟ್ರೂಟು, ಕ್ಯಾರೆಟು, ಒಂದು ಅರ್ಧ ಆ್ಯಪಲ್, ನಿಮಗೆ ಎಷ್ಟು ಒಂದು ಲೋಟದಷ್ಟು ನೀವು ಒಬ್ಬರು ಕುಡಿತಿದ್ದೀರಾ ಅಥವಾ ಇಬ್ಬರು ಅಂದರೆ ನಿಮ್ಮ ಮನೇಲಿ ಎಷ್ಟು ಜನ ಕುಡಿತಾರೆ ಅಂತ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಒಬ್ಬರೇ ಕುಡಿತೀವಿ ಅಂದರೆ ಮೀಡಿಯಮ್ ಸೈಜ್ ಇರುವಂಥ ಕ್ಯಾರೆಟ್ ಒಂದು, ಬೀಟ್ರೂಟ್ ಆ ಥರ ಎಲ್ಲ ಹಾಕಿ ಒಂದು ABC ಜ್ಯೂಸ್ ಮಾಡಿಕೊಂಡು ಅದನ್ನು ಡೈಲಿ ಕುಡಿತಾ ಬನ್ನಿ. ಆಟೋಮೆಟಿಕ್ಕಾಗಿ ನಿಮ್ಮ ಹೇರ್ ಗ್ರೋತ್ ಆಗುತ್ತೆ. ನಾವು ಹೇಗೆ ಹೊರಗಡೆಯಿಂದ ಪ್ರೊಟೆಕ್ಟ್ ಮಾಡ್ತೀವೋ ಹಾಗೇನೂ ದೇಹದಿಂದನೂ ನಮಗೆ ಅಷ್ಟೇ ಸಪೋರ್ಟಿವ್ ಆಗಿರಬೇಕು. ಆವಾಗಲೇ ನಮ್ಮ ಹೇರ್ ಗ್ರೋತ್ ಆಗಿರಲಿ, ಸ್ಕಿನ್ ಆಗಿರಲಿ ಚೆನ್ನಾಗಿರೋದು. ನಾವು ಬರೀ ಮೇಲ್ಗಡೆ ಪ್ಯಾಕ್ ಹಾಕ್ಕೊಂಡಿದ್ದ ತಕ್ಷಣ ಇದು ಮಾಡಿದ ತಕ್ಷಣ ಅದು ಸಾಧ್ಯನೇ ಇಲ್ಲ ಆ ಥರ. ಇವೆಲ್ಲ ಮಾಡಿದ್ರೆ ಮಾತ್ರ ನಮ್ಮ ಹೇರು ಚೆನ್ನಾಗಿರೋದು ಮತ್ತು ಬೆಳವಣಿಗೆ ಆಗೋದು. ನನ್ನ ಪ್ರಕಾರ ನನಗೆ ಅನಿಸಿದ್ದು ನಾನು ಹೇಳಿದ್ದೀನಿ, ದಯವಿಟ್ಟು ಯಾರೂ ತಪ್ಪು ತಿಳ್ಕೊಬೇಡಿ. ಇಷ್ಟು ನನ್ನ ವೀಕ್ಲಿ ಹೇರ್ ಕೇರ್ ಈ ಥರ ಇರುತ್ತೆ. ನಾನು ಯಾರು ಹೇಳಲಿ ಬಿಡಲಿ ನನ್ನ ಹೇರ್ ಕೇರನ್ನು ನಾನು ಮಾಡೋದು ಬಿಡಲ್ಲ. ಅಂದರೆ ನಾನು ಫಸ್ಟಿಂದ ಏನು ರೂಢಿ ಮಾಡ್ಕೊಂಬಂದಿದ್ದೀನಿ ನಾನು ಅದೇ ಹಚ್ಚೋದು. ಫೈನಲಿ ನಾನು ಹೇರ್ ಪ್ಯಾಕ್ ಎಲ್ಲ ಹಚ್ಕೊಂಡು ಆಗಿದೆ. ನೀವೇ ನೋಡಿರ್ಬೋದು ನಾನು ಇಷ್ಟು ದೊಡ್ಡ ಹೇರಿಗೆ ನಾನು ಎಷ್ಟು ಕಷ್ಟಪಟ್ಟು ಹಚ್ಕೊಂಡಿದ್ದೀನಿ ಅಂತ. ಇವಾಗ ಫುಲ್ ಅದನ್ನು 1 ಅವರ್ ಬಿಡಬೇಕು. ನಾವು ಹೇರ್ ಪ್ಯಾಕ್ ಹಾಕಿದ ತಕ್ಷಣ ವಾಶ್ ಮಾಡೋ ಹಾಗಿಲ್ಲ, ಅದನ್ನು 1 ಅವರ್ ಬಿಡಬೇಕು ನಾವು. ಬಿಟ್ಟಾದಮೇಲೆ ಕ್ಲೀನಾಗಿ ಹೇರ್ ವಾಶ್ ಮಾಡ್ಕೋಬೋದು. ಶಾಂಪು ಏನು ಯೂಸ್ ಮಾಡಬೇಡಿ. ಹಾಗೆಯೇ ಮೈಲ್ಡ್ ವಾಟರಲ್ಲಿ ಹೇರನ್ನು ವಾಶ್ ಮಾಡ್ಕೊಳ್ಳಿ. ಫೈನಲಿ ನಾನು ಹೇರ್ನ ವಾಶ್ ಮಾಡಿ ಡ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ಆದ್ರೂ ಸ್ವಲ್ಪ ಮಧ್ಯದಲ್ಲಿ ಮೆಂತ್ಯದು ಏನು ಸ್ವಲ್ಪ ಒಟ್ಟಿರುತ್ತೆ ಅದು ಉಳ್ಕೊಂಡಿದೆ. ಅದು ಸರ್ವೇ ಸಾಮಾನ್ಯ ಉಳ್ಕೊಳುತ್ತೆ, ಟೆನ್ಷನ್ ತಗೊಳಕ್ಕೆ ಹೋಗಬೇಡಿ. ಅದು ಡ್ರೈ ಆದಮೇಲೆ ಅದೇ ಉದುರು ಹೋಗ್ಬಿಡುತ್ತೆ. ಇಷ್ಟಾಗಿತ್ತು ನನ್ನ ವೀಕ್ಲಿ ಹೇರ್ ಕೇರ್. ನಾನೇನಾದರೂ ಮಿಸ್ಸಾಗಿ ಏನಾದರೂ ಮಾತಾಡಿದರೆ ದಯವಿಟ್ಟು ಯಾರೂ ತಪ್ಪು ತಿಳ್ಕೊಬೇಡಿ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನಿಮಗೆ. ಈ ವಿಡಿಯೋನ
ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ವೀಕ್ಲಿ ಹೇರ್ ಕೇರ್. ನಿಮಗೆ ಮತ್ತೆ ನನ್ನ ಹೇರ್ ಬೆಳವಣಿಗೆಗೆ ಮತ್ತಷ್ಟು ಮಾಹಿತಿ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ವಿಡಿಯೋ ಮೂಲಕ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆಯೇ ನಾನು ತುಂಬ ಜನ ಕೇಳ್ತಾಯಿದ್ರು ಯಾವ ಶಾಂಪು ಯೂಸ್ ಮಾಡ್ತೀನಿ ಅಂತ. ನಾನು ಮೀರಾ ಶಾಂಪು, ಆನಿಯನ್ ಮೀರಾ ಶಾಂಪು ಬರುತ್ತಲ್ವ, ಅದನ್ನು ಯೂಸ್ ಮಾಡ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಆಲ್.